ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಭೂವೈಕುಂಠ ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸ ಸ್ವಾಮಿಗೆ ವೈಭವವಾದ ಆಸ್ಥಾನ ಪುಷ್ಪ ಪಲ್ಲಕ್ಕಿ. ಪಟ್ಟು ಪೀತಾಂಬರ ರತ್ನಾಭರಣಗಳ ಅಲಂಕಾರದೊಂದಿಗೆ ರಮಣೀಯವಾಗಿ ಪಲ್ಲಕ್ಕಿಯ ವಿಹಾರದಲ್ಲಿ ಭಕ್ತರನ್ನು ಕಟಾಕ್ಷಿಸಿದ ಸ್ವಾಮಿ ಅಮ್ಮನವರು. ತಿರುಮಲದಲ್ಲಿ ಜುಲೈ 22ನೇ ತಾರೀಕಿನಿಂದ ಭಕ್ತರಿಗಾಗಿ ನೂತನ ಶ್ರೀವಾಣಿ ಕೇಂದ್ರವನ್ನು ಪರಿಶೀಲಿಸಿದ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ. ತಿರುಮಲದಲ್ಲಿ ಗ್ಯಾಸ್ ಸ್ಟೋರೇಜ್ ಕೇಂದ್ರದ ಭೂಪೂಜೆ ಮಾಡಿದ ಟಿಟಿಡಿ ಚೇರ್ಮನ್. ಶ್ರೀ ಪದ್ಮಾವತಿ ಶ್ರೀನಿವಾಸನ ಚಿತ್ರಪಟಕ್ಕೆ ಪೂಜೆಯನ್ನು ಸಲ್ಲಿಸಿ ಭೂಮಿ ಪೂಜೆ ನೆರವೇರಿಸಿದ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು. ಉತ್ಸವ ಪ್ರಿಯನಾದ ಶ್ರೀ ಶ್ರೀನಿವಾಸ ಸ್ವಾಮಿಗೆ ನಿರ್ವಹಿಸುವ ಉತ್ಸವಗಳಲ್ಲಿ ಆಣಿವಾರ ಆಸ್ಥಾನ ಉತ್ಸವವು ಒಂದು. ಈ ಉತ್ಸವವನ್ನು ಬುಧವಾರ ಅತ್ಯಂತ ವೈಭವವಾಗಿ ನಿರ್ವಹಿಸಲಾಯಿತು. ಭೂವೈಕುಂಠ ತಿರುಮಲ ಪುಣ್ಯಕ್ಷೇತ್ರದಲ್ಲಿ ಆಣಿವಾರ ಆಸ್ಥಾನದ ಅಂಗವಾಗಿ ಸ್ವಾಮಿಯವರಿಗೆ ಪಟ್ಟು ವಸ್ತ್ರಗಳ ಸಮರ್ಪಣೆ, ಪುಷ್ಪ ಪಲ್ಲಕ್ಕಿ ಉತ್ಸವವನ್ನು ಅತ್ಯಂತ ಘನವಾಗಿ ನಿರ್ವಹಿಸಿದರು. ಮೊದಲಿಗೆ ಶ್ರೀವಾರಿ ಆಲಯದ ಬಂಗಾರದ ಬಾಗಿಲ ಬಳಿ ಗರುಡಾಳ್ವಾರರಿಗೆ ಅಭಿಮುಖವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ವಿಶ್ವಕ್ಸೇನರನ್ನು ಆಸೀನಗೊಳಿಸಿದರು. ಆನಂತರ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪಟ್ಟು ವಸ್ತ್ರಗಳೊಂದಿಗೆ ಧ್ವಜಸ್ತಂಭ ಪ್ರದಕ್ಷಿಣೆಯಾಗಿ ಆಲಯದ ಬಳಿ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲಮೂರ್ತಿಗೆ ಗರುಡಾಳ್ವಾರರಿಗೆ ಎದುರಾಗಿ ಆಸೀನಗೊಳಿಸಿದ ಉತ್ಸವ ಮೂರ್ತಿಗಳಿಗೆ ವಸ್ತ್ರಗಳನ್ನು ಸಮರ್ಪಿಸಿದರು. ಆನಂತರ ಅರ್ಚಕರು ಆಸ್ಥಾನವನ್ನು ನಿರ್ವಹಿಸಿದರು. ಆನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪಲ್ಲಕ್ಕಿ ಉತ್ಸವವನ್ನು ಅತ್ಯಂತ ನಯನ ಮನೋಹರವಾಗಿ ನಿರ್ವಹಿಸಿದರು. ಪಟ್ಟು ಪೀತಾಂಬರ ರತ್ನಾಭರಣ ಪುಷ್ಪಮಾಲೆಗಳೊಂದಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಸುಂದರವಾಗಿ ಅಲಂಕರಿಸಿದರು. ತರುವಾಯ ವರ್ಣರಂಜಿತ ಪುಷ್ಪಗಳೊಂದಿಗೆ ಅಂದವಾಗಿ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ದೇವಿಯರ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಆಸೀನಗೊಳಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಸ್ವಾಮಿ ಅಮ್ಮನವರಿಗೆ ನಿವೇದನೆ ಆರತಿಯನ್ನು ಸಮರ್ಪಿಸಿದರು. ಆನಂತರ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯ ಪಲ್ಲಕ್ಕಿ ಉತ್ಸವವು ನಯನ ಮನೋಹರವಾಗಿ ಸಾಗಿತು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ,
ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ತಿರುಮಲದ ಔಟರ್ ರಿಂಗ್ ರೋಡ್ನಲ್ಲಿ ಗ್ಯಾಸ್ ಸ್ಟೋರೇಜ್ ಕೇಂದ್ರಕ್ಕಾಗಿ ಗುರುವಾರ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡುರವರು ಭೂಮಿ ಪೂಜೆಯನ್ನು ನಿರ್ವಹಿಸಿದರು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಆಧ್ವರ್ಯದಲ್ಲಿ ಈ ಗ್ಯಾಸ್ ಸ್ಟೋರೇಜ್ ಕೇಂದ್ರವನ್ನು ನಿರ್ಮಿಸಲಾಗಿರುವುದು. ಮೊದಲಿಗೆ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಶ್ರೀ ಪದ್ಮಾವತಿ ಶ್ರೀನಿವಾಸರ ಚಿತ್ರಪಟದ ಬಳಿ ಪೂಜೆಯನ್ನು ನಿರ್ವಹಿಸಿದರು. ಆನಂತರ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮುಖಾಂತರ ಡಂಪಿಂಗ್ ಯಾರ್ಡ್ ಬಳಿ ಬಯೋಗ್ಯಾಸ್ ಉತ್ಪತ್ತಿ ಪಾಯಿಂಟ್ಗಳನ್ನು ಟಿಟಿಡಿ ನಿರ್ವಹಿಸುತ್ತಿದೆ. ಈ ಸಂದರ್ಭವಾಗಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಡೈರೆಕ್ಟರ್ ವಿ ಸತೀಶ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಗ್ಯಾಸ್ ಸ್ಟೋರೇಜ್ ನಿರ್ಮಾಣದಿಂದ ಲಭಿಸುತ್ತಿರುವ ಉಪಯೋಗಗಳನ್ನು ವಿವರಿಸಿದರು. ತಿರುಮಲದ ಅನ್ನಮಯ್ಯ ಭವನದ ಬಳಿ ಶ್ರೀವಾರಿ ಭಕ್ತರಿಗಾಗಿ ಶ್ರೀವಾಣಿ ಟಿಕೆಟ್ಗಳ ಕೇಂದ್ರಗಳನ್ನು ತೆರೆಯಲಾಗುವುದು. ತಿರುಮಲದಲ್ಲಿ ಜುಲೈ 22ನೇ ತಾರೀಕು ಭಕ್ತರಿಗಾಗಿ ನೂತನ ಶ್ರೀವಾಣಿ ಕೇಂದ್ರವನ್ನು ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿರವರೊಂದಿಗೆ ಇಒರವರು ಬುಧವಾರ ಪರಿಶೀಲಿಸಿದರು. ಈ ಸಂದರ್ಭವಾಗಿ ಕೌಂಟರ್ ಬಳಿ ಭಕ್ತರು ತೊಂದರೆ ಪಡದ ಹಾಗೆ, ಭಕ್ತರಿಗೆ ಅಡಚಣೆಯಾಗದ ಹಾಗೆ ಟೀ, ಕಾಫಿ, ಕುಡಿಯುವ ನೀರು ಒದಗಿಸಬೇಕು ಎಂದು ಆದೇಶಿಸಿದರು. ಭಕ್ತರಿಗೆ ಅಡಚಣೆ ಆಗದ ರೀತಿಯಲ್ಲಿ ಕ್ಯೂಲೈನ್ಗಳ ಏರ್ಪಾಟು ಮಾಡಬೇಕು ಎಂದು ಸೂಚಿಸಿದರು. ಶ್ರೀವಾಣಿ ಟಿಕೆಟ್ ಸಮಾಚಾರವನ್ನು ಭಕ್ತರಿಗೆಲ್ಲ ಡಿಜಿಟಲ್ ಸ್ಕ್ರೀನಿಂಗ್ ಮುಖಾಂತರ ತಿಳಿಯುವ ಹಾಗೆ ಕಾರ್ಯವನ್ನು ನಿರ್ವಹಿಸಬೇಕು. ಆನಂತರ ಎಎನ್ಸಿ, ಎಚ್ವಿಸಿ ಉಪವಿಚಾರಣಾ ಕಾರ್ಯಾಲಯದ ಬಳಿ ನೆರವೇರುತ್ತಿರುವ ಆಧುನೀಕರಣ ಕೆಲಸವನ್ನು ತನಿಖೆ ಮಾಡಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ಸೂಚಿಸಿದರು. ಆನಂತರ ತಿರುಮಲದಲ್ಲಿರುವ ಫುಡ್ ಅಂಡ್ ವಾಟರ್ ಲ್ಯಾಬ್ಗಳನ್ನು ತನಿಖೆ ಮಾಡಿ ಅಲ್ಲಿ ಮಾಡುತ್ತಿರುವ ಪರೀಕ್ಷೆಗಳ ಬಗ್ಗೆ ಸಿಬ್ಬಂದಿಯೊಂದಿಗೆ ಚರ್ಚಿಸಿದರು. ಗುಣಮಟ್ಟದಲ್ಲಿ ರಾಜಿಯಾಗದ ಹಾಗೆ ಆಹಾರ, ಕುಡಿಯುವ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಬೇಕು ಎಂದು ಆದೇಶಿಸಿದರು.
ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೀರ್ಥಗಿರಿ ಬೆಟ್ಟದಲ್ಲಿ ನೆಲೆಸಿರುವ ತೀರ್ಥಗಿರೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರುದ್ರ ಹೋಮವನ್ನು ಆಯೋಜಿಸಲಾಗಿತ್ತು. ಶಾಸ್ತ್ರೋಕ್ತ ವಿಧಾನದಂತೆ ವಿಶೇಷವಾಗಿ ಹೋಮಕುಂಡವನ್ನು ನಿರ್ಮಿಸಿ ನಿಗದಿತ ಕಾಲಕ್ಕೆ ನಮಕ ಹಾಗೂ ಚಮಕ ಪಾರಾಯಣದೊಂದಿಗೆ ರುದ್ರ ಹೋಮವನ್ನು ನೆರವೇರಿಸಲಾಯಿತು. ವಿವಿಧ ವೇದ ಘೋಷಗಳು ಮಂತ್ರೋಚ್ಚಾರಣೆಯ ಮಧ್ಯೆ ನಡೆಯುತ್ತಿರುವ ಹೋಮದ ದೃಶ್ಯ ಭಕ್ತರ ಮನಸ್ಸನ್ನು ಆನಂದಗೊಳಿಸಿತು. ರುದ್ರ ಹೋಮದ ನಂತರ ಪೂರ್ಣಾಹುತಿ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು. ತದನಂತರ ವಸುಧಾರ ಕ್ರತು ಸೇವೆಯ ಮೂಲಕ ಭೂದೇವಿಗೆ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು. ಸ್ಥಳೀಯರ ಜೊತೆಗೆ ವಿವಿಧ ಊರಿನಿಂದ ಆಗಮಿಸಿದ ಭಕ್ತಾದಿಗಳು ಸಹ ಭಕ್ತಿಪೂರ್ವಕವಾಗಿ ಪಾಲ್ಗೊಂಡು ತೀರ್ಥಗಿರಿಯನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾರ್ಪಡಿಸಿದರು. ಅಕ್ಟೋಬರ್ ತಿಂಗಳಿಗೆ ಸಂಬಂಧಿಸಿದ ಆರ್ಜಿತ ಸೇವೆಗಳು, ದರ್ಶನ, ವಸತಿ ಕೋಟಾಗಳ ವಿವರಗಳನ್ನು ತಿರುಮಲ ತಿರುಪತಿ ದೇವಸ್ಥಾನವು ಬಿಡುಗಡೆ ಮಾಡಿದೆ. ಜುಲೈ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಹಂತ ಹಂತವಾಗಿ ಭಕ್ತರಿಗೆ ಆನ್ಲೈನ್ನಲ್ಲಿ ಈ ಟಿಕೆಟ್ಗಳು ಪಡೆಯಬಹುದಾಗಿದೆ. ಈ ವಿವರ ಶ್ರೀವಾರಿ ಭಕ್ತರಿಗಾಗಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಷಣಕಾಲ ದರ್ಶನಕ್ಕಾಗಿ ಭಕ್ತರು ಆಸಕ್ತಿಯನ್ನು ತೋರುವರು. ಭಕ್ತರ ಮನೋಭಾವಕ್ಕೆ ಅನುಗುಣವಾಗಿ ತಿರುಮಲ ತಿರುಪತಿ ದೇವಸ್ಥಾನಂ ದರ್ಶನದ ವಿಧಿವಿಧಾನಗಳನ್ನು ಪ್ರಣಾಳಿಕಾಬದ್ಧವಾಗಿ ನಿರ್ವಹಿಸುವುದು. ಈ ನೇಪಥ್ಯದಲ್ಲಿ 2025 ಸಂವತ್ಸರಕ್ಕೆ ಸಂಬಂಧಿಸಿದ ಅಕ್ಟೋಬರ್ ತಿಂಗಳ ಆರ್ಜಿತ ಸೇವೆ, ದರ್ಶನ, ವಸತಿ, ಶ್ರೀವಾರಿ ಸೇವೆಗಳ ಕೋಟಾವನ್ನು ಜುಲೈ 19ನೇ ತಾರೀಕು ಬಿಡುಗಡೆಗೊಳಿಸಲಿದೆ. ಇದರ ಅಂಗವಾಗಿ ಜುಲೈ 19ನೇ ತಾರೀಕು 10 ಗಂಟೆಯಿಂದ 21ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೂ ಎಲೆಕ್ಟ್ರಾನಿಕ್ ಲಕ್ಕಿ ಡಿಪ್ ಮುಖಾಂತರ ಆರ್ಜಿತ ಸೇವೆಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಈ ಟಿಕೆಟ್ ಹೊಂದಿರುವವರು ಜುಲೈ 21ನೇ ತಾರೀಕಿನಿಂದ 23ನೇ ತಾರೀಕು ಮಧ್ಯಾಹ್ನ 12 ಗಂಟೆಯ ಒಳಗೆ ನಗದನ್ನು ಪಾವತಿಸಿ ಟಿಕೆಟ್ ಅನ್ನು ಪಡೆಯಬಹುದು. ಜುಲೈ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ, ವಾರ್ಷಿಕ ಪುಷ್ಪಯಾಗ, ಆರ್ಜಿತ ಸೇವೆಯ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡಲಿರುವರು. ಹಾಗೆಯೇ ಜುಲೈ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ವರ್ಚುವಲ್ ಸೇವೆಗಳು ಅದರ ದರ್ಶನದ ಸ್ಲಾಟ್ಗೆ ಸಂಬಂಧಿಸಿದ ಕೋಟಾವನ್ನು ಬಿಡುಗಡೆ ಮಾಡುವರು. ಜುಲೈ 23ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಅಂಗ ಪ್ರದರ್ಶನ ಟಿಕೆಟ್ ಕೋಟಾವನ್ನು ಬಿಡುಗಡೆಗೊಳಿಸುವರು. ಜುಲೈ 23ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಅಂಗ ಪ್ರದರ್ಶನ ಟಿಕೆಟ್ ಕೋಟಾವನ್ನು ಬಿಡುಗಡೆಗೊಳಿಸುವರು. ಜುಲೈ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನಕ್ಕೆ ಸಂಬಂಧಿಸಿದ ಕೋಟಾವನ್ನು ಬಿಡುಗಡೆ ಮಾಡುವರು. ಜುಲೈ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ವೃದ್ಧರಿಗೆ, ವಿಕಲಚೇತನರಿಗೆ, ದೀರ್ಘಕಾಲಿಕ ವ್ಯಾಧಿ ಇರುವವರಿಗೆ ಉಚಿತ ದರ್ಶನ ಟಿಕೆಟ್ ಕೋಟಾವನ್ನು ಆನ್ಲೈನ್ನಲ್ಲಿ ಬಿಡುಗಡೆಗೊಳಿಸುವರು. 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ 300 ರೂಪಾಯಿ ಪ್ರತ್ಯೇಕ ಪ್ರವೇಶ ದರ್ಶನದ ಟಿಕೆಟ್ಗಳ ಕೋಟಾವನ್ನು ಬಿಡುಗಡೆ ಮಾಡುವರು. ಹಾಗೆಯೇ ಜುಲೈ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಿರುಮಲ ತಿರುಪತಿಗೆ ಸಂಬಂಧಿಸಿದ ವಸತಿ ಕೊಠಡಿಗಳ ಕೋಟಾವನ್ನು ಆನ್ಲೈನ್ನಲ್ಲಿ ಬಿಡುಗಡೆಗೊಳಿಸುವರು. ಭಕ್ತರು ಟಿಟಿಡಿ ಅಧಿಕೃತ ವೆಬ್ಸೈಟ್ ttdevastanam.ap.gov.in ಸಂಪರ್ಕಿಸಿ ಆನ್ಲೈನ್ ಟಿಕೆಟ್ ಹೊಂದಿ ತಿರುಮಲ ಯಾತ್ರೆಗೆ ಬರಬೇಕಾಗಿ ಟಿಟಿಡಿ ವಿಜ್ಞಾಪಿಸಿದೆ.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಡೆಂಕಿನಿ ಕೋಟೆಯ ಬಳಿ ಇರುವ ಅತಿ ಪುರಾತನವಾದ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಮಂಡಲ ಪೂಜೆಯು ಅತ್ಯಂತ ವೈಭವದಿಂದ ಜರುಗಿತು. ಗುಡಿಯೂರು ವೀರಭದ್ರಸ್ವಾಮಿ ದೇವಾಲಯದ ಮಹಾಕುಂಭ ಅಭಿಷೇಕ ಪೂಜೆಗಳನ್ನು ಕಳೆದ ತಿಂಗಳು 3 ದಿನಗಳು ವಿಜೃಂಭಣೆಯಿಂದ ಜರುಗಿತು. ಕುಂಭಾಭಿಷೇಕ ಮುಗಿದ ಅಂಗವಾಗಿ 48ನೇ ದಿನ ಮಂಡಲ ಪೂಜೆಗಳು ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ಉಪ್ಪಾರಪಲ್ಲಿ ರುಕ್ಮಿಣಿ ಮಲ್ಲೇಶ್ ಕುಟುಂಬದವರ ನೇತೃತ್ವದಲ್ಲಿ ವಿಶೇಷ ಪೂಜೆಗಳು, ವಿವಿಧ ಹೋಮಗಳನ್ನು ನಿರ್ವಹಿಸಿದರು. ಮಂಡಲ ಪೂಜೆಗಳ ಪ್ರಯುಕ್ತ ಶ್ರೀ ವೀರಭದ್ರಸ್ವಾಮಿಗೆ ಫಲಪಂಚಾಮೃತಗಳಿಂದ ವಿಶೇಷವಾಗಿ ಅಭಿಷೇಕಗಳನ್ನು ನಿರ್ವಹಿಸಿದರು. ತರುವಾಯ ವಿವಿಧ ಪುಷ್ಪಗಳಿಂದ ಸ್ವಾಮಿಯವರನ್ನು ಅಲಂಕರಿಸಿದರು. ಆನಂತರ ಆಲಯ ಪ್ರಾಂಗಣದಲ್ಲಿ ಪರಿವಾರ ದೇವರುಗಳಾದ ನಂದೀಶ್ವರ ಮತ್ತು ಬ್ರಹ್ಮದೇವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಪೂಜಾ ಕೈಂಕರ್ಯದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಪುನೀತರಾದರು. ಚೋಳೂರಿನಲ್ಲಿ ನೆಲೆಸಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ರುದ್ರಹೋಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು.
ಈ ನಿಮಿತ್ತ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ನಮಕ ಚಮಕ ಪಾರಾಯಣದೊಂದಿಗೆ ಶಾಸ್ತ್ರೋಕ್ತವಾಗಿ ರುದ್ರಹೋಮವನ್ನು ನೆರವೇರಿಸಲಾಯಿತು. ತದನಂತರ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆ ಬಳಿಕ ಆಲಯದಲ್ಲಿರುವ ಶ್ರೀ ನಗರೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಹೋಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರು ಪೂರ್ವ ತಾಲೂಕು ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಾರಿಯಮ್ಮನ ದೇವಸ್ಥಾನದಲ್ಲಿ ದೀಪೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮೊದಲಿಗೆ ಶ್ರೀ ಕರುಮಾರಿಯಮ್ಮನ ದೇವಸ್ಥಾನಕ್ಕೆ ವಿದ್ಯುತ್ ದೀಪಾಲಂಕಾರ ಮತ್ತು ವಿವಿಧ ಪುಷ್ಪಗಳಿಂದ ಸಿಂಗಾರವನ್ನು ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀ ಕರುಮಾರಿಯಮ್ಮನಿಗೆ ಮತ್ತು ಉಪಾಲಯದಲ್ಲಿರುವ ಶ್ರೀ ಸಲ್ಲಾಪುರದಮ್ಮ ದೇವಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ತಂಬಿಟ್ಟಿನ ದೀಪಗಳನ್ನು ಅರ್ಪಿಸಿ ದೇವಿಯ ಅನುಗ್ರಹವನ್ನು ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಜಯಂತಿ ಉತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯವನ್ನು ಹಾಗೂ ಆಲಯದಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಅಮ್ಮನವರ ದರ್ಶನವನ್ನು ಪಡೆದು ಪಾವನರಾದರು. ಮೈಸೂರಿನ ಶ್ರೀಧರ್ ಲೇಔಟ್ನಲ್ಲಿರುವ ನಾಟ್ಯ ಸ್ವರಾಂಜಲಿ ಸಂಗೀತ ಶಾಲೆಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ನಿಮಿತ್ತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಅರೆಮಾದನಹಳ್ಳಿ ಮಠಾಧೀಶರಾದ ಶ್ರೀ 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 ಶಿವಸುಜ್ಞಾನ ತೀರ್ಥ ಸ್ವಾಮೀಜಿಯವರನ್ನು ಪೂರ್ಣಕುಂಭ ಸ್ವಾಗತದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಯಿತು. ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರಾದ ಶ್ರೀ ಜಿಟಿ ದೇವೇಗೌಡರನ್ನು ಸ್ವಾಗತಿಸಲಾಯಿತು. ಆ ಬಳಿಕ ಗಣಪತಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಂತರ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ತರುವಾಯ ನಾಟ್ಯ ಸ್ವರಾಂಜಲಿ ಸಂಗೀತ ಶಾಲಾ ವಿದ್ಯಾರ್ಥಿಗಳಿಂದ ಸಂಗೀತ ಸೇವೆ ನೆರವೇರಿತು. ಆ ಬಳಿಕ ಪರಮಪೂಜ್ಯರಿಂದ ಅನುಗ್ರಹ ಸಂದೇಶ ನೀಡಿ ನೆರೆದಿದ್ದ ಭಕ್ತ ಸಮೂಹಕ್ಕೆ ತೀರ್ಥಾಕ್ಷತೆ ನೀಡಿ ಆಶೀರ್ವದಿಸಿದರು. ಆನಂತರ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ವಿದುಷಿ ಎ ಕುಸುಮ ನಾಟ್ಯಕಲಾ ಸಂಘ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. Tongam takadimi takajonu takitim dikitim tongitim nangitim tatatagam tati tongam takadimi takajonu takitim dikitim tongitim nangitim tatatagam tati tongam takadimi takajonu takitim dikitim tongitim nangitim tatatagam takatim ditatom tom 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 tatatagam tatatom ditatom tom tom nam tom tatatagam tam takita dim takita ta dim takita dim dim takita ta di tom takita di ti tom takita ta dim kinatom tadim kinatom tadim kinatom ta மக மக சனி சக மக எங்கும் நிறைந்த பரம்பொருளே கம பனி பமக தகம பம விக்ன விநாசக சிவதனய மக பமனி பசனி பனி சமாக மோதக பிரியனே அருள் புரிவாய் ಗಮಗ ತನಿ ತನಿ ಮಗ ಮಗ ವೀರನಾಯಗಿಗೆ ಮುದತನಯ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.